ಅಭಿಷೇಕ್ ಅವರೇ, ಇವ್ರ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು? ಇವಾಗ ನಿಲಬೇಡ ಸ್ಟಾರ್ಟ್ ಆದಾಗಿಂದ 3 ತಿಂಗಳು ಪ್ರೀ ಪ್ರೊಡಕ್ಷನ್ ಅಲ್ಲಿ ಇತ್ತು, ಕೆಲಸ ನಡೀತಾ ಇತ್ತು, ಇದೆಲ್ಲ ಆಗ್ತಾ ಇತ್ತು, ಅದ್ರ ಜೊತೆಗೆ ಅವ್ಳು ಸ್ಕೂಲ್ಗೂ ಹೋಗ್ಬೇಕು, ಮತ್ತೆ ಬೆಂಗಳೂರಿನಲ್ಲಿಲ್ಲ, ಎಸ್ ಕಷ್ಟ ಆಯ್ತು, ಮತ್ತೆ ಅವ್ರ ಸಪೋರ್ಟ್ ಯಾವ ರೀತಿ ಇತ್ತು? ಅದು ಹೆಂಗೆ ಅಂದ್ರೆ ಇಟ್ ವಾಸ್ ಲೈಕ್ ಅಫ್ಕೋರ್ಸ್ ಅವರು ತುಂಬಾ ಬ್ಯುಸಿ ಆಗಿರೋ ಪ್ರೊಫೆಷನ್, ಇಡೀ ಫ್ಯಾಮಿಲಿ ತುಂಬಾ ಬ್ಯುಸಿ ಆಗಿರೋ ಪ್ರೊಫೆಷನ್. ಅವ್ರನ್ನ ನಾವು ಫೋನಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೇನೆ ಇಟ್ ಈಸ್ ಟು ಟೇಕ್ ಟೈಮ್. ಬಟ್ ಅವರು ಇಟ್ ವಾಸ್ ಫ್ರೀ ಹ್ಯಾಂಡ್ಸ್, ನೀವು ಮಾಡಿ. ನಾನು ನಿಧಿ ಟ್ಯಾಲೆಂಟ್ನ ಹೆಂಗೆ ನಂಬಿದ್ನೋ ನನ್ನ ಟ್ಯಾಲೆಂಟ್ನ ಅವ್ರು ಹಂಗೆ ನಂಬಿದ್ರು. ಇಟ್ ಈಸ್ ಲೈಕ್ ಗೋಯಿಂಗ್ ಥ್ರೂ ಹಿಂಗೆ. ನನಗೆ ಏನು ಬಂದ್ರು ಇಟ್ ವಾಸ್ ಲೈಕ್ ಹಿಯರ್. ತುಂಬ ಚೆನ್ನಾಗಿತ್ತು ಸಪೋರ್ಟು. ಆ ಥರ ಸಪೋರ್ಟು ಪ್ರತಿಯೊಂದು ಟ್ಯಾಲೆಂಟಿಗೂ ಸಿಕ್ಕರೆ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದಲ್ಲಿರೋ ಪ್ರತಿಭೆಗಳು ಎಲ್ಲ ತುಂಬ ಚೆನ್ನಾಗಿ ಬೆಳಕಿಗೆ ಬರ್ತಾರೆ. ಹುಡುಗರಾಗಲಿ, ಹುಡುಗಿರಾಗಲಿ, ಮಕ್ಕಳಾಗಲಿ, ಯಂಗ್ಸ್ಟರ್ಸ್ ಆಗಲಿ, ಆ ಥರ ಒಂದು ಸಪೋರ್ಟ್. ಅಟ್ ದ ಸೇಮ್ ಟೈಮ್ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಮೆಸೇಜಸ್, ಫೋನ್ ಕಾಲ್ಸ್ ಬಂತದ್ದು ಆದಮೇಲೆ, ನನಗೂ ಒಂದು ಸಾಂಗ್ ಮಾಡಿ, ನನಗೊಂದು ಇದು ಮಾಡಿ ಅಂತ. ಬಟ್ ಏನು ಹೇಳ್ತೀನಿ ಅಂದರೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಅವ್ರು ಏನೋ ತಂದು ಮಾಡಬೇಕು ಅನ್ನೋದಿಲ್ಲ. ಎಲ್ಲರ ಹತ್ರ ಈ ಥರದ್ದು ಒಂದು ಟ್ಯಾಲೆಂಟ್ ಇರಬೇಕು. ಮೇಜರ್ ಇದೆಲ್ಲ ಆಗೋದಕ್ಕೆ ಇವಳಲ್ಲಿ ಇದ್ದಿದ್ದು ಒಂದು ಗ್ರೇಷಿಯಸ್ ಟ್ಯಾಲೆಂಟ್. ಆ ಟ್ಯಾಲೆಂಟಿಂದ ಇದೆಲ್ಲ ಆಗಿದ್ದು. ಸೊ ಈ ನಂತರದವರಿಗೆ ಬೇರೆ ಯಾರೋ ಸಪೋರ್ಟ್ ಮಾಡಿದರೆ ಈ ಥರ ಟ್ಯಾಲೆಂಟ್ ಸಿಗಲ್ಲ. ಈಗ ಈ ಥರ ಟ್ಯಾಲೆಂಟಿಗೆ ನಮ್ಮ ಥರದ್ದು ಒಂದು ಸಪೋರ್ಟ್ ಬ್ಯಾಕಪ್ ಇರೋದಿಲ್ಲ. ಸೊ ಇಟ್ ಈಸ್ ಆಲ್ ಜೊತೆಲಿ ಬಂದಿರೋದು ಇದಾಗಿರೋದು. ಖಂಡಿತ ನಿಜ. ಇವಾಗ ಸಾಂಗ್ ನಲ್ಲಿ ನಾವು ಹರಿಣಿ ಮೇಡಮ್ನ ನೋಡ್ಬೋದು, ಅನುಪ್ರಭಾಕರ್ ಮೇಡಮ್ನ ನೋಡ್ಬೋದು, ಮತ್ತೆ ತುಂಬಾ ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಆರ್ಟಿಸ್ಟ್ ಪಿಕ್ ಮಾಡಿದ್ ನೀವೇನಾ? ಹೌದು, ಕಂಪ್ಲೀಟ್ ಕಾಸ್ಟಿಂಗ್ ಮಾಡಿದ್ದು ನಾನೇ. ಅಂಡ್ ನನಗೆ ಹರಿಣಿ ಮ್ಯಾಮ್ ಆಗಲಿ, ಶಶಿ ಮಾಸ್ಟರ್ ಆಗಲಿ, ಅರ್ಸ್ಗರ್ ಮಾಸ್ಟರ್ ಆಗಲಿ, ಇಡೀ ನಮ್ಮ ದಾವಣಗೆರೆ ಡಾನ್ಸ್ ಟೀಮ್, ಹುಬ್ಳಿ ಡಾನ್ಸ್ ಟೀಮ್, ಧಾರವಾಡ, ಹರಪನಹಳ್ಳಿ, ಬ್ಯಾಂಗ್ಳೂರು ಟೀಮ್, ಎವ್ರಿಬಡಿ ಸಪೋರ್ಟಿಂದನೇ ಇದಾಗಿರೋದು. ನೋ ಡೌಟ್ ಇನ್ ದ್ಯಾಟ್. ಹನು ಮ್ಯಾಮ್ಗಾಗಲಿ, ಅರಣಿ ಮ್ಯಾಮ್ಗಾಗಲಿ ಹೋಗಿ ಕತೆ ಹೇಳಿದಾಗ ಅವ್ರು ಹೇಳಿದರು, ಇನಿಷಿಯಲಿ ಅಭಿ ಬಂದು ಹೇಳಬೇಕಾದ್ರೆ ಐ ವಾಸ್ ನಾಟ್ ದಾಟ್ ಗ್ರೇಟ್. ಓಕೆ, ಎಲ್ಲರೂ ಬಂದಂಗೆ ಏನೋ ಹೇಳ್ತಾ ಇದ್ದಾರೆ, ಹೇಳಿ ಅಂತ. ಬಟ್ ಒನ್ಸ್ ಅವ್ರಿಗೆ ಯಾವಾಗ ಅದನ್ನು ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಸೆಕೆಂಡ್ ಟೈಮ್ ಹೋಗಿ ನಾನು ನರೇಟ್ ಮಾಡಿದಾಗ, ದೇ ಡಿಂಟ್ ಇವನ್ ಸೇ ಎನಿ ಒನ್ ಸಿಂಗಲ್ ವರ್ಡ್, ಜಸ್ಟ್ ಸೆಡ್ ಎಸ್, ಮಾಡ್ತೀನಿ ಅಭಿಷೇಕ್, ತುಂಬ ಚೆನ್ನಾಗಿದೆ, ಮಾಡ್ತೀನಿ. ಅನು ಮ್ಯಾಮ್ ಆಗಲಿ ಅಷ್ಟೇ, ತುಂಬ ಸಪೋರ್ಟಿವ್. ಅಂದರೆ ಯಾರ್ಯಾರು ಕಾಸ್ಟ್ ಆ್ಯಂಡ್ ಕ್ರೀವ್ ಅಲ್ಲಿ ಒಳಗೆ ಯಾರ್ಯಾರು ಇದ್ರು ನಿಲ್ಲಬೇಡ ಸಂಬಂಧಿಸ್ಪಟ್ಟಂಗೆ ಪ್ರತಿಯೊಬ್ಬರದ್ದು ಎಫರ್ಟು ಇದೆ. ಇಟ್ ಇಸ್ ನಾಟ್ ಮೀ ಆರ್ ಇಟ್ ಇಸ್ ನಾಟ್ ಹರ್. ಅವಳಿಂದ ಶುರು ಆಗಿರೋದಕ್ಕೆ ಇದು ಎಲ್ಲರ ಎಫರ್ಟ್ಸಿಂದ ಆಗಿರೋದು ಒಂದು ನಿಲ್ಲಬೇಡ. ವೆರಿ ನೈಸ್. ಸೊ ಸುನಿಧಿ, ಇವಾಗ ಕ್ಯಾಮ್ರಾನಲ್ಲೂ ಕೂಡ ಆಗಲೇ ಅಭಿ ಸರ್ ಹೇಳಿದ್ರು ನೀನು ಒನ್ ಟೇಕಲ್ಲಿ ಓಕೆ ಮಾಡ್ತೀಯಾ ಅಂತ. ಸೊ ನೆಕ್ಸ್ಟ್ ಮೂವಿ ಚಾನ್ಸ್ ಬಂದರೆ ಮಾಡ್ತೀಯಾ? ನಿನ್ನ ಕತೆ ಮಾಡ್ತೀಯಾ? ಯು ರೆಡಿ? ಸೊ ನನಗೆ ನಿನ್ನ ಶೆಡ್ಯೂಲ್ ಗೊತ್ತಾಗಬೇಕು. ಇವಾಗ ಸ್ಕೂಲ್ ಇರುತ್ತೆ. ಸ್ಕೂಲ್ ಅಂದರೆ 9 to 4 ತಾನೆ? 9 to 4. ಸೊ ಮಾರ್ನಿಂಗ್ ಎದ್ದೇಳ್ತೀಯಾ, ಸ್ಕೂಲ್ಗೆ ಹೋಗ್ತೀಯಾ, ಯಾ ರೆಡಿ? 4, 5 ಮನೆಗೆ ಬರ್ತೀಯಾ? 5 ಇಂದ ಹೇಳು ನನಗೆ ಇವಾಗ ರೂಟೀನ್. ಹೈಸ್ಕೂಲ್ ಸ್ಟೂಡೆಂಟ್ ನೀನು, 8th ಸ್ಟ್ಯಾಂಡರ್ಡ್ ತಾನೆ? ಯಾ. ಸೊ ಟೆಲ್ ಮಿ ಯುವರ್ ರೂಟೀನ್. ಮನೆಗೆ ಬಂದಮೇಲೆ 1 hour ಅಲ್ಲಿ ರೆಸ್ಟ್. ಆಮೇಲೆ ನಾನು ಡಾನ್ಸ್ ಕ್ಲಾಸ್ ಹೋಗ್ತೀನಿ. ಡಾನ್ಸ್ ಕ್ಲಾಸ್ 2-3 hours ಇರುತ್ತೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಮನೆಗೆ ಬಂದ ಸ್ಟಡಿ ಮಾಡ್ತೀನಿ. ಇಲ್ಲಾಂದರೆ ಹೋಮ್ವರ್ಕ್ ಇರುತ್ತೆ, ಅಸೈನ್ಮೆಂಟ್ಸ್, ಅದನ್ನು ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಮ್ಯೂಸಿಕ್ ಟಚ್ ಇರಬೇಕಂತ ಐ ವಿಲ್ ಡೂ ಸಮ್ piano tutorials. I'll see some tutorials. You have a piano at your house also? Yeah. Okay. I have piano. And ಸ್ವಲ್ಪ music vocals practice ಮಾಡ್ತೀನಿ. ಆಮೇಲೆ and then I'll eat and I'll have my dinner. So every day dance practice is must. Piano is must. Singing is must. And also assignments. Compulsory. Oh my god. ಮತ್ತೆ ಸುನಿಧಿ ನಿಲ್ಲಬೇಡ ಸಾಂಗ್ ಆಯ್ತು, ಎಲ್ಲಾ ಕಡೆ ತುಂಬಾ ಹಿಟ್ ಆಯ್ತು, ರೆಕಗ್ನೈಸೇಷನ್ ಸಿಕ್ತು, ಪ್ರೀತಿ ಸಿಕ್ತು. ಮುಂದೆ ಫ್ಯೂಚರ್ ಪ್ಲಾನ್ಸ್? ಮುಂದೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತ ಇದೆ. ಆ್ಯಂಡ್ ದೆನ್ ನ್ಯಾಷನಲಿ ಹೋಲ್ ಇಂಡಿಯಾದಲ್ಲಿ ಅದೊಂದು ಡ್ಯಾನ್ಸಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿ ಸಕ್ಸಸ್ ಕಾಣೋದಿದೆ. ಆ್ಯಂಡ್ ದೆನ್ K-pop. Oh, K-pop, yeah, boom. Who is your favorite band? Blackpink, BTS. Oh, and Blackpink. BTS. Very nice, very nice. So ಇವಾಗ K-pop ಅಂದ್ರೆ ಅವರು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ವಿ ಆರ್ ಕ್ವೈಟ್ ಫೇಮಸ್ ಫಾರ್ ದಟ್. ಸೊ ಇವಾಗ ನೀನು ಹಾಡು ಹೇಳ್ತೀಯಾ, ಡ್ಯಾನ್ಸು ಮಾಡ್ತೀಯಾ? That explains why K-pop anta. Well, next I'm very much sure either they'll come India for Sunidhi or Sunidhi will go for them. Yeah. I don't know, but adantu sure adagutte. Manifestation. ಅದೇ ಏನು ಇವಳಿಗೆ ನಾವು ಕಾಣಿಸ್ತಾ ಇರ್ತೀವಿ BTS ಅಂದ್ರೆ
ಬಟ್ಟೆ ತೊಳೆ ಸೋಪು ಬಟ್ಟೆ ತೊಳೆ ಸೋಪು ಹೇಳಿ ಫ್ಯಾಮಿಲಿ ಅವರೆಲ್ಲ BTS ಅಂದ್ರೆ ಏನು ಅಂತ ಸರಿ ಹೇಳ್ಕೊಡು. BTS ಅಂದ್ರೆ ಬಾಂಗ್ ಥಾನ್ ಸೊಂಗ್ಯಂದಾನ್, ಅದು ಕೊರಿಯನ್ ನಲ್ಲಿ, ಬಟ್ ಇನ್ ಇಂಗ್ಲಿಷ್ ಇಫ್ ಇಟ್ ಟ್ರಾನ್ಸ್ಲೇಟ್ ಇಟ್ ಈಸ್ ಬುಲೆಟ್ ಪ್ರೂಫ್ ಬಾಯ್ಸ್. ನೋಡಿ ನೋಡಿ ನಮಗೆ ನೀವೇನ್ ಅನ್ಕೊಂಡಿದ್ರಿ BTS ಅಂತ? ಅದೇ ನಾವೇನೋ ಬಟ್ಟೆ ತೊಳೆ ಸೋಪು ಬಾಂಡೆ ತೊಳೆ ಸೋಪು ಅನ್ಕೊಂಡಿದ್ವಿ. ನಮಗೆ ಗೊತ್ತಾಗಿದ್ದೆ BTS ಅನ್ನೋದೆಲ್ಲ ಈಗ ನಾವು ಒಂದು ಸಿನಿಮಾಗೆ ಬಂದ್ಮೇಲೆ BTS ಬಿಹೈಂಡ್ ದ ಸೀನು ಬಿಟ್ವೀನ್ ದ ಶೂಟೋ ಏನೋ ಹಾಕ್ತಿವಿ. ಬಟ್ ಆಕ್ಚುಲ್ BTS ಅದನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಎಲ್ಲಾ ಕಡೆನೂ ವೈರಲ್ ಆಗಿದ್ದೆ ಈ ಜೆನ್ಸಿ ಕಿಡ್ಸ್ ಇಂದ. ಮೀನ್ ವೈಲ್ ಇವಳು ಮಾತಾಡ್ತಾಳೆ, ಸಕ್ಕದಾಗಿ ಮಾತಾಡ್ತಾಳೆ ಕೊರಿಯನ್. ಸುನಿಧಿ ಕೊರಿಯನ್ ಅಲ್ಲಿ ಏನಾದ್ರೂ ಹೇಳೋದಾದ್ರೆ ಹೇಳು, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಬೇಕು ಏನ್ ಹೇಳ್ದೆ ಅಂತ ನೀನು. ಫಸ್ಟ್ 안녕하세요, 저는 ಸುನಿವಿದ ಅಂದ್ರೆ ಹೆಲೋ ಎವ್ರಿವನ್, ನಾನು ಸುನಿಧಿ ಅಂತ. Wow. So I love you. This is the symbol they use for I love you. So what is I love you in Korean? 사랑해. Yeah. ಇವಳು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾಳೆ. ಬಟ್ ನನ್ನ ಪ್ರಕಾರ ನಿಧಿ ವಿಲ್ ಟೀಚ್ ದೆಮ್ ಕನ್ನಡ. ನಮ್ಮ ಕನ್ನಡ ಭಾಷೆನ ಸಕ್ಕದಾಗಿ ಹೇಳ್ಕೊಟ್ಬಿಡ್ತಾರೆ.